ಕ್ಯಾಮ್ರಾಮನ್ ಅವರ ಸ್ವಲ್ಪ ಮೊಬೈಲ್ ನಮಸ್ಕಾರ ರೀ, ನಾನು ನಿಮ್ಮೆಲ್ಲರ ಪ್ರೀತಿಯ ರಾಜ ಮಾತಾಡ್ತಿರೋದು. ನಾನು ನಿಮ್ಮೆಲ್ಲರ ಪ್ರೀತಿಯ ಓಡಾಡೋದಕ್ಕೆ ಮಾತಾಡ್ತೀನಿ. ಏನಪ್ಪ ವಿಶೇಷ ಅಂದ್ರೆ ಸುಮಾರು 6 ತಿಂಗಳಿಂದ ನಾನು ಯಾವುದೇ ಥರದ ಬ್ಲಾಗ್ಸ್ ಹಾಕಿಲ್ಲ, ಒಂದು ಬ್ಲಾಗ್ ಹಾಕಿ ಕೈ ಬಿಟ್ಟಿದ್ದೆ. ಇನ್ಮೇಲಿಂದ ಸತತವಾಗಿ ಬ್ಲಾಗ್ಸ್ ಹಾಕೋಣ, ವಾರಕ್ಕೆ ಒಂದಾದ್ರು ಅಟ್ಲೀಸ್ಟ್ ಅಪ್ಲೋಡ್ ಮಾಡೋಣ ಅಂತ ನಾವು ನಮ್ಮ ಟೀಮ್ದವರೆಲ್ಲ ಅಂತ ಅಂದ್ಕೊಂಡಿದ್ವಿ. ಈಗೆಲ್ಲ ನಾನು ವ್ಲಾಗ್ ಹಾಕಿದ ತಕ್ಷಣ ನೀವು ಕೇಳೋದು ಅಂದ್ರೆ ಯಾವಾಗ ಉಡಾಳ್ ಮೆಂಬರ್ ಬರ್ತದ, ಯಾಕೆ ಬರ್ತಾ ಇಲ್ಲ ಎಪಿಸೋಡ್ಸ್ ಅಂತ ಹೇಳ್ತೀವಿ. ಅದಕ್ಕೆಲ್ಲ ಒಂದೇ ಉಟ್ಟ ನಾವು ನಮ್ಮ ಟೀಮ್ದವರೆಲ್ಲ ಕುತ್ಕೊಂಡು ಅದನ್ನು ಸ್ವಲ್ಪ ವರ್ಕ್ ಮಾಡ್ಲಿರ್ತೀವಿ. ಆದಷ್ಟು ಶೀಘ್ರದೊಳಗೆ ನಮ್ಮೆಲ್ಲ ಎಪಿಸೋಡ್ಸ್ ರಿಲೀಸ್ ಆಗ್ತಾವೆ ಅಂತ ಹೇಳಿ ಇಷ್ಟಪಡ್ತೀನಿ. ಹಂಗೆ ಇವತ್ತು ಹನುಮ ಜಯಂತಿ, ಎಲ್ಲರಿಗೂ ಹನುಮ ಜಯಂತಿ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಬರ್ರಿ, ನಾ ಈಗ ಸದ್ಯ ಇರೋದಂತೂ ಬೆಂಗಳೂರದೊಳಗದೀನಿ. ಕಾರ್ ಕಲೀಲಿಗತ್ತೀನಿ. ಕೆಲವೊಬ್ರಿಗೆ ಅನಿಸ್ಬೋದು ಏನು ಕಾರ್ ಬರೋದಿಲ್ಲ ಅಂತ ಹೇಳಿ. ನನಗಂತೂ ಕಾರ್ ಬರುವುದಿಲ್ಲ, ಯಾಕಂದ್ರೆ ನಮ್ಮ ಮನೆಯವ್ರು ಕಾರ್ ಇಲ್ಲ, ಹಾಗಾಗಿ ಕಾರ್ ಬರುವುದಿಲ್ಲ. ಇವತ್ತು ನಮ್ಮ ಸರ್ ನಮ್ಮ ಜೊತೆಗಿದ್ದಾರ, ಕಾರ್ ಓಡಿಸೋಣ ಅಂತ. ಇವತ್ತು ನಂದು 6th ಡೇ ಕಾರ್ ಕಲಿಯೋದು. ನೋಡೋಣ, ಒಂದು ಲೆವೆಲಿಗೆ ಕಲ್ತೀನಿ. 5 ದಿವಸದೊಳಗೆ ಇದು ಎಲೆಕ್ಟ್ರಿಕಲ್ ಕಾರು ಇರೋದು, ಕ್ಲಚ್ ಇರೋದಿಲ್ಲ. ಬ್ರೇಕ್ ಮತ್ತು ಎಕ್ಸಿಲೇಟರ್ ಎರಡೇ ಇರ್ತಾವೆ. ಎಲ್ಲರಿಗೂ ಗೊತ್ತಿರ್ತದೆ, ಆದ್ರೂ ನಾ ಹೇಳಿರ್ತೀನಿ. ಆ್ಯಸ್ ಎ ಸ್ಟೂಡೆಂಟ್ ಆಗಿ ದೊಡ್ಡ ಪಂಡಿತ ಜೊತೆ ನಿಮ್ಗೆ ಹೇಳ್ತೀನಿ. ಬರೀ ಹೋಗೋಣ ಅಂತ. ಹಂಗೆ ಗುಡಿಗೂ ಹೋಗಿ ಬರೋಣ ಅಂತ ಸುಮ್ಮ ವಯಸ್ಸಿದೆ. ಈಗ ಹೇಳಿ, ಇದು ಹಿಂಗೆ ಹೋಗ್ತದೋ ಅಥವಾ ಹೆಂಗೆ ತಗೋಬೇಕು? ಈ ಪತಿ ಒತ್ತಬೇಕಿಲ್ಲ. ಡ್ರೈವ್ ಮಾಡೋಳ ಗಾಡಿ ಫಸ್ಟ್. ಗಾಡಿ ಡ್ರೈವ್ ಮಾಡ್ದ ಹಾಕಿ ನ್ಯೂಟ್ರಲ್ ಐತಿ. ನೋಡ್ರಿ, ವ್ಲಾಗ್ ಮಾಡೋ ಜೋಶ್ ಒಳಗೆ ಗಾಡಿ ಓಡಿಸೋದ ಮರ್ತ 1 ನಿಮಿಷಕ್ಕೆ. ಹೊಡ್ಕೊಳತದ. ಸೀಟ್ ಬೆಲ್ಟ್ ಹಾಕಂತ ಹೇಳಿ ಸೀಟ್ ಬೆಲ್ಟ್ ಹಾಕೊಂಡ ಮುಂದೆ ಹೋಗೋಣ ಅಂತ. ನಮ್ಮ ಸರ್ನ ತೋರಿಸ್ತೇನಂತ, ನಮ್ಮ ಸರ್ ಹೆಂಗಿದ್ದಾರೆ, ಕಾರ್ ಹೆಂಗೆ ಹೇಳ್ಕೊಡ್ತಾರೆ ಅಂತ ಹೇಳಿ. ಸ್ವಲ್ಪ ಗೊತ್ತ ಮುಂದೆ ತೋರಿಸ್ರಿ, ಪಾಪ ಮಕ್ಕಳೆಲ್ಲ ಆಟ ಆಡ್ತಾರೆ. ರೈಟಾ? ಇಂಡಿಕೇಟರ್ ಹಚ್ಬೇಕು. ಇಷ್ಟು ಕಾರ್ ಅಂತ ಹತ್ತಂಗಿಲ್ಲ. ತಡಿಯ, ಹತ್ತಂಗಿಲ್ಲ. ಹಂಗೆ ಕೊಡೋತಿ. ಅಚ್ಚಾ, हमको सिखा रिया है. ಸಣ್ಣ ಸಣ್ಣ ರೋಡ ಬೆಂಗಳೂರದಾಗು ಹೆಂಗಂತ. ಆ ಕಡೆ ಕಾರ್ ಬರತಾವ, ಹಾರ್ ನೋಡೋದು ಗಾಡಿ. ರೈಟ್ ಲೆಫ್ಟ್? ಲೆಫ್ಟ್. ಲೆಫ್ಟ್ ಹನುಮಪ್ಪಂಗ. ಹನುಮಪ್ಪಗೆ ಲೆಫ್ಟ್. ಲೆಫ್ಟ್. ಜೋರ್ ಲಗಾಕೆ ಐಸಾ ಅಂತ ಅನ್ಬೇಕು. ಮುಂದಿನ ರೋಡ್ ತೋರಿಸ್ರಿ, ಹನುಮಪ್ಪ ಕರ್ಕೊಂಡು ಹೋಗೋಣ ಅಂತ ಎಲ್ಲಾರು. ಓಲಾ ಬಸ್ ಸಂಗ ಆಗತೈತಿ. ಓಲಾ ಬಸ್ ಈ ಪತಿ ಸ್ಪೀಡ್ ಹೊಡ್ಕೊಂಡು ನೋಡ್ರಿ, ನಮ್ಮ ಟ್ರೈನರ್ ಅದಲ್ಲ ಹೆಂಗ್ ಬೇಕಂಗ ಹೆಸರಿಡ್ತಾರ. ನನಗಂತ್ರು ಓಲಾ ಬಸ್ ತಿರುಗಿಸ್ತಿ, ಸಣ್ಣ ಸೈಕಲ್ ತಿರುಗಿಸ್ದಂಗ್ ತಿರ್ಸಾತಿ. ಗೊತ್ತಾತ ಓಲಾ ಬಸ್ ಯಾಕಂತ. ಇಂಡಿಕೇಟರ್ ರೈಟ್ ಇಂಡಿಕೇಟರ್ ಹಾಕ. ಸ್ಲೋ ಅಕ್ಕ. ಈ ಕಾರ್ ಓಡಿಸ್ಬೇಕಾದಾಗ ನಂಗೆ ಒಂದು ಹಾಡು ನೆನಪಾಗತ್ತದ್ರಿ. ಅನ್ನಂಗ ಈ ಕಾರ್ ನಾನು ನಿಧಾನಕ್ಕೆ ತಿರುಗಿಸ್ಬೇಕ. ಒಂಚೂರು ಏನಾದ್ರು ಹ್ಯಾಂಡಲ್ ನಾ ಸ್ವಲ್ಪ ಶೇಕ್ ಮಾಡಿದ್ರೆ ಸಾಕ, ಎಳ್ಕೊಂಡು ರೈಟೋ ಲೆಫ್ಟಿಗೆ ಕರ್ಕೊಂಡು ಹೋಗ್ತೈತಿ. भाई मजा आया. ಸೊ ಹಾಗಾಗಿ ಭಾಳ ಕೇರ್ಫುಲ್ಲಿಂದ ಓಡಿಸೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಕಾರ್ ಓಡಿಸ್ಬೇಕಾದಾಗ. ವೆದರ್ ಏನು ಫಸ್ಟ್ ಕ್ಲಾಸ್ ಅದಂತಂದ್ರೆ ಅಷ್ಟು ಮಸ್ತ್ ಅದ ವೆದರ್. ಬೆಂಗಳೂರ್ದ ಮಳೆ ಬರೋಂಗದ. ಒಂದು 70% ಚಾನ್ಸಸ್ ಅದ ಈಗ ಸದ್ಯ ಮಳೆ ಆಗೋದು ಹಂಗದ. ನಂಗೆ ಎವ್ರಿ ಟೈಮ್ ಏನು ಫೀಲ್ ಆಗ್ತದಂದ್ರೆ, ಒಂದು ಭೂಮಿ ಮತ್ತು ಒಂದು ಊಟ, ಈ ವಿಷಯಕ್ಕೆ ನಮ್ಮ ಊರನ್ನ ನಾವು ಭಾಳ ಮೆಚ್ತೀನಿ. ನಮ್ಮ ಊರನ್ನ, ಅಂದರೆ ನಮ್ಮ ಸ್ವಂತ ಊರನ್ನ. ಅದು ಬಿಟ್ಟು ಬೆಂಗಳೂರದೊಳಗೆ ಒಂದು ವೃತ್ತಿ ಅಥವಾ ಒಂದು ಈ ಒಂದು ನೇಚರ್ ಏನದಲ್ಲ ಅದು ಮಸ್ತ್ ಅದ. ಎಕ್ಸೆಪ್ಟ್ ಟ್ರಾಫಿಕ್ ಒಂದು ಬಿಟ್ಟು.
ಗಾಳಿ ಈ ಟೈಮ್ ಒಳಗಂದ್ರೂ ಗಾಳಿ ಏನು ಮಸ್ತ್ ಫ್ರೆಶ್ ಗಾಳಿ ಬರ್ತಿರ್ತದಂದ್ರೆ ಅಷ್ಟು ಫ್ರೆಶ್ ಗಾಳಿ ಬರ್ತಿರ್ತದ. ಆ್ಯಂಡ್ ಸ್ಪೆಷಲಿ ನಮ್ಮ ಏರಿಯಾ ಬಂದು RR ನಗರ. ಇಲ್ಲಂತರೂ ಸ್ವಲ್ಪ ಬೇರೆ ಎಲ್ಲ ಏರಿಯಾಗಳಿಗೆ ಕಂಪೇರ್ ಮಾಡಿದ್ರೆ ಜನಸಂದಣಿ ಭಾಳ ಕಮ್ಮಿ ಅದ. ಹಾಗಾಗಿ ಆರಾಮ್ ಸುತ್ತಾಡ್ಬೋದು, ವಾಕಿಂಗ್ ಮಾಡ್ಬೋದು. ಆದಷ್ಟು ಬೇಗ ಎಲ್ಲ ಜಾಗಕ್ಕೆ ಹೋಗ್ಲಿಕ್ಕೆ ಹೆಲ್ಪ್ ಆಗ್ತದೆ ಈ ಜಾಗದಿಂದ, ಕಂಪೇರಿಟಿವ್ಲಿ ಎಲ್ಲ ಜಾಗದಿಂದ. ನೋಡ್ರಿ ಎಷ್ಟು ಚಂದ ಅದ. ಮತ್ತು ಅಲ್ಲಲ್ಲೇ ಗಿಡ ಮರ ಎಲ್ಲಾನು ಅದ. ಪರ್ಫೆಕ್ಟ್ ಆಗ್ಯಲ್ಲೋ. ವೆರಿ ಡೇಂಜರಸ್. ಸೊ ಎಲ್ಲ ಚಂದ ಅನಿಸ್ತದ. ಇನ್ನೂ ಮಳೆ ಬಂದಾಗಂತೂ ಇನ್ನೂ ಮಸ್ತ್ ಇರ್ತದ. ಆ ಟೈಮ್ ಒಳಗೊಂದು ಬಿಸಿ ಬಿಸಿ ಚಾನೋ ಅಥವಾ ಕಾಫಿನೋ ಕುಡಿಯೋದ ಮಜಾ. ಮನ್ಯಾಗ ಎಷ್ಟು ಹಾಲಿದ್ರೂ ಹೊರಗೆ ಬಂದು ಒಂದು ಕಾಫಿ ಕುಡಿದು ಈ ಮಳೆ ಈ ಒಂದು ವೆದರ್ನ ಅನುಭವಿಸೋದ ಒಂಥರ ಸುಖ ಅಂತ ಹೇಳ್ಬೋದು. ನನಗಂತೂ ಈ ವಿಷಯದೊಳಗೆ ಭಾಳ ಇಷ್ಟ ಆಗ್ತದ ನಮ್ಮ ಬೆಂಗಳೂರು. ಆದರೆ ನಮ್ಮ ಊರಂಗ ಊಟ ತಿಂಡಿ ನಾಷ್ಟ ಟೈಮು ಆರಾಮ್ ಎಂಜಾಯ್ ಮಾಡೋದು ಫ್ಯಾಮಿಲಿ ಟೈಮ್ ಅದೆಲ್ಲ ಇಲ್ಲಿ ಸಿಗೋದಿಲ್ಲ. ಅದೊಂದು ಭಾಳ ಮಿಸ್ ಮಾಡ್ಕೋತೀವಿ ನಾವು. ಅವರೆಲ್ಲ ಹೊಡೆದ್ರ ಅವನ್ ಇಷ್ಟ ಅಂತ ಹೇಳ್ತಿ, ಅದನ್ನ ನಾ ಹೊಡೆದ್ರೆ ಹಿಂಗ್ಯಾಕೆ ಹೊಡಿತಿ ಅಂತ ನನಗೆ ಪ್ರಶ್ನೆ ಮಾಡ್ತಿ. ದಿಸ್ ಇಸ್ ರಾಂಗ್. क्या गुंडा बनेगा रे तू? ನೀವು ರಾಂಗ್ ಬೇಕೋ ರೈಟ್ ಬೇಕೋ? ನೋಡಿ ಫ್ರೆಂಡ್ಸ್, ನೋಡ್ರಿ ಏನಾಯ್ತಂತಂದ್ರ ಒಬ್ಬನ ವೈಗೇನಾಯ್ತದವ ಹಿಂಗ್ ಲಾಂಗ್ ಕಟ್ಟ ಹೊಡೆದ. ಎಷ್ಟು ದೊಡ್ಡ ಹೊಡೆದಾನ ನಾನು ಸದ್ಯ ನಿಲ್ಲಿಸ್ತೇವ ಯೂಟರ್ನ್ ತಗೊಳ್ಳೋ ತನಕ. ಅಷ್ಟು ರಾಂಗ್ ಆಗಿ ಬಂದ ನಮ್ಮ ಟ್ರೈನರ್. ಅದಕ್ಕೆ ಕರೆಕ್ಟ್ ಅವ್ನ ಮನ್ಸಿಗೆ ಬಂದಾಗ ಹೊಡಿತಾನ. ನೀ ಮಾತ್ರ ಹಂಗೆ ಹೊಡಿಬಾರ್ದು. ಓಕೆ, ಇಲ್ಲೇ ಗುಡಿ ಬಂತಂತ ಹೋಗೋಣ್ರಿ. ನನಗೂ ಹೊಸದು ಗುಡಿ, ಇನ್ನೂವರೆಗೂ ನೋಡಲಿಲ್ಲ, ಅದನ್ನ ನೋಡೋಣ. ಯಾವಾಗ್ರೂ ಬ್ಲಾಗ್ ಹೋಗಿ ಬೈಕೋತಿರ್ತಾರ. ಯಾಕೆ ತೋರಿಸಿ ವ್ಲಾಗ್ ಎಂಡಿಗೆ ಯಾರು ಅಂತ ಹೇಳೋರು. ತೋರಿಸಿದ ಬಿಡುದಿಲ್ಲ. ಸ್ಲೋ ಇಂಡಿಕೇಟರ್ ಹಚ್ಚಿ ಒಳಸಮ್ಮ. ನೋಡಪ್ಪ ಹಚ್ಚಿನಿ. ಸ್ಲೋ ಒಳಸ್ ಬಾಯ್. जलवा है हमारा. ಸ್ಲೋ 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 ಸ್ಲೋ. ಪಾಪ ಹಾಸ್ತಾ ಬಂದ್ ನಾವು ಪ್ರೇಮವ. ನೆಕ್ಸ್ಟ್ ನಮ್ಮ ಎಪಿಸೋಡ್ಸ್ ಒಳಗೆ ಆದಷ್ಟು ಬೇಗ ಕಾರ್ ಓಡಿಸೋ ಒಂದು ಎಪಿಸೋಡ್ ಮಾಡಲಿಕ್ಕೆ. ಎಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಈ ಕಾರ್ ಬರ್ತದಲ್ಲ ಈ ಕೆಫೆನ, ಈ ರೆಸ್ಟೋರೆಂಟ್ ಹೆಸರು ಬಂದ್ಬಿಟ್ಟು ರಂಗವಿಲಾಸ್ ಅಂತ ಹೇಳಿ. ಪ್ರಾಬಬ್ಲಿ ಭಾಳ ಡಿಸ್ಟರ್ಬೆನ್ಸ್ ಇರ್ಬೋದು. ಇಲ್ಲೇ ಕಾರ್ ಓಡಿಸ್ಕೊಂಬರ್ಬೇಕಾದಾಗ ಆರಾಮ್ ಪೀಸ್ಫುಲ್ ಆಗಿರುವಂಥ ಕೆಫೆ. ಆರಾಮಾಗಿ ಕುತ್ಕೊಂಡು ಒಂದು ಟೀ ಕಾಫಿ ನಾವು ಕುಡ್ಕೊಂಡಿದ್ರೆ ಮಸ್ತ್ ಮಜಾ ಬರ್ತದೆ. ವೈಬ್ ಎಂಜಾಯ್ ಮಾಡ್ಬೋದು. ಫಾರ್ ದ ಫಸ್ಟ್ ಟೈಮ್ ನಾ ಇಷ್ಟೆಲ್ಲ ತೊಗೊಂಡಿದ್ದು ಹೇಳಲಿಕ್ಕೆ. ನೋಡೋಣ ಹೆಂಗದಂತ ಹೇಳ್ತೇನೆ ಅಂತ ಆಮೇಲೆ. ಇನ್ ಕೇಸ್ ನೀವು ಏನಾದ್ರು ಬ್ಯಾಂಗ್ಳೂರಿಗೆ ಬಂದ್ರೆ ಈ ಒಂದು ಬ್ಯಾಂಗ್ಳೂರು ಮೈಸೂರು ಹೈವೇ ನೈಸ್ ರೋಡ್ ಹತ್ರ ಈ ರೆಸ್ಟೋರೆಂಟ್ ಇದೆ, ಅಲ್ಲೇ ನೀವು ಟೇಸ್ಟ್ ಮಾಡ್ಬೋದು. ಸ್ವಲ್ಪ ನನಗೆ ಸ್ಪೈಸಿ ಅಂತ ಅನ್ನಿಸ್ದ. ಯಾಕಂತಂದ್ರೆ ನನಗೆ ಜ್ವರ ಬಂದಿತ್ತು. ಜ್ವರ ಬಂದು ಆಲ್ರೆಡಿ 4-5 ಡೇಸ್ ಆಯ್ತಲ್ಲ. 4-5 ದಿವಸ ಆಗ್ಯದ. ಗಾಡಿನೂ ಮುಟ್ಟಿರಲಿಲ್ಲ, ಗಾಡಿನೂ ಓಡಿಸಿರಲಿಲ್ಲ. ಆ್ಯಂಡ್ ಏನು ಖಾರದ ಸ್ಪೈಸಿ ಮಸಾಲೆ ಐಟಮ್ಸ್ ಏನೂ ತಿಂದಿರಲಿಲ್ಲ. ಇವತ್ತು ತಿಂದೀನಿ ಮಸಾಲೆ ಪುರಿನ. ಸೊ ಹಂಗಾಗಿ ಇನ್ನೂ ಅದು ಬಾಯಿ ಒಳಗೆಲ್ಲ ಹುಣ್ಣಾಗಿತ್ತಲ್ಲ, ಹಂಗಾಗಿ ಕಾಸ್ತದೆ. ಹಾಂ, ಹುಣ್ಣನ ಅದ ಟಾನ್ಸನ್ಸ್ ಜೊತೆ ಗಂಟೆಲ್ಲ ಟಾನ್ಸನ್ಸ್ ಅಂತ ಬಾಯ ಹೋಗ್ಕೊಂಡು ಸಾರಿ ಏನೋ ಒಂದು ಆಗಿತ್ತ. ಒಟ್ಟು ನಂಗೆ ತಿನ್ಲಿಕ್ಕೆ ಏನೂ ಆಗೋಲ್ದಾಗಿದೆ. ತಿಂದೀನಿ. ಟೇಸ್ಟ್ ವಾಸ್ ಓಕೆ, ನಾಟ್ ಸೋ ಎಕ್ಸಲೆಂಟ್. ನಮ್ಮ ಕಡೆದ ಮಸಾಲೆ ಪುರಿ ಭಾಳ ಇಷ್ಟ.
ಇಲ್ಲೇ ಮಸಾಲೆ ಪುರಿನ ಸ್ವಲ್ಪ ಬೇರೆ ಥರ ಕೊಡ್ತಾರೆ. ಹಾಗಾಗಿ ಓಕೆ, ನಾಟ್ ಬ್ಯಾಡ್. ಈಗ ಕಾಫಿ ಕುಡಿಯೋಕೆ ಹೋಗೋಣ. ಇಲ್ಲೇ ಇವತ್ತು ಕಾಫಿ ಕುಡಿಲಿಲ್ಲ, ಯಾಕಂದ್ರೆ ದಿನ ಕಾಫಿ ಕುಡಿದಿದ್ದೀವಿ ಅಂತ ಹೇಳಿ ಬೇರೆ ತಿಂತೀವಿ. ಸೊ ಹಂಗಾಗಿ ಕಾಫಿ ಕುಡಿಯೋದು ಬೇಡ, ಕಾಫಿ ಈಗ ಕುಡಿಲಿ, ಬೇರೆ ಜಾಗಕ್ಕೆ ಹೋಗೋಣ. ಬನ್ನಿ, ಅಲ್ಲಿಗೂ ಕರ್ಕೊಂಡು ಹೋಗ್ತೇನೆ. ಹೆಂಗಿದೆ ಗೊತ್ತೇನ, ಸೇಮ್ ಡುಮ್ಮಣ್ಣ ಹನುಮಪ್ಪನ ಜೊತೆನೇ ಐತಿ. ಈ ಹೊಟ್ಟಿ ನೋಡಿ ಟೈರ್ 1 2 3 ಆರತಿ ಎತ್ತಿರೇ ನಮ್ಮ ಹನುಮಪ್ಪನಿ ಬರೀ ಇಂಥದೆಯಾ. ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಾ ಏನೆಲ್ಲ ಮಾಡಿದೆ ಅಂತ ಹೇಳಿ ನೀವು ನೋಡಿದ್ರಿ ಅಂತ ಅನ್ಕೋತೀನಿ. ಸ್ವಲ್ಪ ಕಾರ್ ಓಡಿಸ್ದೆ, ಚಹಾ ಕುಡಿದ್ವಿ, ಮತ್ತು ಒಂದು ಮಸಾಲೆ ಪುರಿ ತಿಂದ್ವಿ, ಎಲ್ಲ ಸುತ್ತಾಡ್ಕೊಂಡು ಈಗ ಜಸ್ಟ್ ಮನೆಗೆ ಬಂದು ರೀಚ್ ಆದೆ. ಆ್ಯಂಡ್ ಭಾಳ ಟ್ರಾಫಿಕ್ ಇತ್ತು ಬರಬೇಕಾದಾಗ ಆನ್ ದ ವೇ. ಹಾಗಾಗಿ ಯಾವುದೇ ಥರದ ವೀಡಿಯೋಸ್ ಕ್ಲಿಪ್ಸ್ಗಳನ್ನ ನಾವು ತಗೊಳ್ಳಿಲ್ಲ, ಹಾಗಾಗಿ ಹಾಕೋಕ್ಕೂ ಆಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಆ್ಯಂಡ್ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿರಿ ಅಂಥೇಳಿ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ. ಯಾಕಂತಾನೆ ಹೊಸದಾಗಿ ಶುರು ಮಾಡ್ಲಿರ್ತೀನಿ ಈ ಒಂದು ವ್ಲಾಗ್ಸನ್ನು. ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿರಿ. ಖಂಡಿತವಾಗ್ಲೂ ಮಾಡ್ತೀನಿ, ನೋ ಡೌಟ್. ಹಂಗೆ ತಪ್ಪದೆ ನಮ್ಮ ಜಗದೀಶ್ ಮುಖಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಬೇಗ ನಾವು ಶೂಟಿಂಗ್ ಶುರು ಮಾಡ್ಲಿಕತ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಿಗೂ ಇರಲಿ ನಮ್ಮ ಉಡಾಳ್ ಮೆಂಬರ್ ಟೀಮಿಗೂ. ಸದಾ ನಿಮ್ಮನ್ನು ನಗಿಸುವ ಪ್ರಯತ್ನವನ್ನು ನಾವೆಲ್ಲರೂ ಮಾಡ್ತೀವಿ. ನನ್ನ ಟೀಮ್ ಕಡೆಯಿಂದ ನಾನು ಎಲ್ರಿಗೂ ಕೇಳ್ಕೊಳ್ತೀನಿ, ನಾವೆಲ್ಲರೂ ಸದಾ ನಿಮ್ಮನ್ನೆಲ್ಲ ನಗಿಸೋ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇಷ್ಟು ಹೇಳ್ತಾ ನಾನು ಈ ಒಂದು ಚಿಕ್ಕ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.